ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಒಂದು ಎಲಿಮಿನೇಷನ್ ಏನಿರುತ್ತೆ, ಮಿಡ್ ವೀಕ್ ಎಲಿಮಿನೇಷನು, ಅದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡ್ತಾ ಇದ್ದಾರೆ. ಅಪ್ಡೇಟ್ಸ್ ಕೊಡೋದು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಏನದು ಕಷ್ಟ ಆಗ್ತಾ ಇದೆ. ಯಾಕಂದರೆ ಒಂದೊಂದು ಗಳಿಗೆಗೆ ಒಂದೊಂದು ಥರ ನ್ಯೂಸ್ ಬರ್ತಾ ಇದೆ. ಈಗ ಜಸ್ಟ್ ನನ್ನ ಕನ್ನಡ ಎಂಟರ್ಟೈನ್ಮೆಂಟ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ನಾನು ಅಪ್ಡೇಟ್ ನೋಡಿದೆ. ಈ ಥರ ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗಿದ್ದಾರೆ ಏನು ಅಂತ ಥಂಬ್ನೇಲ್ ನೋಡೇ ನನಗೆ ಶಾಕ್ ಆಯಿತು. ಮತ್ತು ವಿಡಿಯೋ ನೋಡಿದಾಗ ಇನ್ನೂ ಶಾಕ್ ಆಯಿತು ಆ್ಯಕ್ಚುಲಿ. ಆದರೆ ಅದು ಒಂದು ರೈಟ್ ಡೆಸಿಷನ್ ಅಂತ ಅಂತೂ ಅನಿಸುತ್ತೆ. ಅದೇನು ಎತ್ತ ಅಂತ ಮಾತಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದರೆ, ಈ ಸಲ ಧನರಾಜ್ ಅವರು ಹೆಂಗೆ ಗೆದ್ದಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಯಾಕಂದರೆ ಲಾಸ್ಟ್ ಫೈನಲಲ್ಲಿ ಧನರಾಜ್ ಅವರು ಆಡ್ತಾ ಇರಬೇಕಾದ್ರೆ ಮಿರರಲ್ಲಿ ಅವ್ರಿಗೆ ಕಾಣಿಸಿರುತ್ತೆ, ಬಟ್ ಅದನ್ನು ಅವರು ಹೇಳಲ್ಲ. ಯಾಕಂದರೆ ಅದು ಗ್ರೇ ಏರಿಯಾ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನಿಂದ ಸೇವ್ ಆಗಬಹುದು ಅನ್ನೋ ಒಂದು ಕಾರಣಕ್ಕೆ ಧನರಾಜ್ ಅವರು ಹೇಳ್ದೇ ಇರಬಹುದು. ಇಲ್ಲಿ ಎಲ್ಲರೂ ಒಂದು ಮಾತಾಡ್ತಾ ಇರೋದು ಏನು ಅಂದರೆ, ಅವತ್ತು ಬಾಲ್ ಬಿದ್ದಾಗ ಭವ್ಯ ಅವರಿಗೆ ಗೊತ್ತಿತ್ತು ಅದು ಬಾಲು 3ನೇ ನಂಬರಿಂದನೇ ಅಂದರೆ ಬಾಲ್ ಬೇರೆ ಒಂದು ಗೊಂಚಲಿಂದ ಬಿದ್ದಿರೋದು ಅಂತ ಭವ್ಯ ಅವರಿಗೆ ಗೊತ್ತಿತ್ತು. ಬಟ್ ಆದರೂ ಕೂಡ ಅವರು ಆಟನ ಕಂಟಿನ್ಯೂ ಮಾಡಿದ್ರು. ಮೋಸಗಾತಿ ಅದು ಇದು ಅಂತೆಲ್ಲ ಮಾತಾಡಿದ್ರು. ಅದೇ ರೀತಿನೇ ಇವತ್ತು ಧನರಾಜ್ ಅವ್ರಿಗೂ ಕೂಡ ಅಷ್ಟೇ, ಅಲ್ಲಿ ಕಾಣ್ತಾ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಅದಾದರೂ ಕೂಡ ಯಾರಿಗೂ ಹೇಳಲಿಲ್ಲ. ಇಲ್ಲಿ ಆಚೆ ಕಡೆ ಮಾತಾಡ್ತಾ ಇರೋದು, ಧನರಾಜ್ ಅವರು ಅದು ಮಿಸ್ಟೇಕ್ ಮಾಡಿಲ್ಲ. ಅದು ಬಿಗ್ ಬಾಸ್ ಅವ್ರ ಟೀಮ್ ಅವರು ಅರೇಂಜ್ ಮಾಡಬೇಕಾದ್ರೆ ಅವ್ರು ನೋಡ್ಕೋಬೇಕಾಗಿತ್ತು. ಅವ್ರಿಗೆ ಗೊತ್ತಾದರೂ ಕೂಡ ಹೇಳಿದ್ರು ಇವಾಗ ಏನು ಪ್ರಯೋಜನ, ಅಲ್ಲಿ ಕಂಡೇ ಕಾಣುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಧನರಾಜ್ ಅವರಿಗೆ. ಬಟ್ ಭವ್ಯ ಅವರಿಗೆ ಆ ಮೂಮೆಂಟಲ್ಲಿ ಐ ಡೋಂಟ್ ಥಿಂಕ್ ಯಾರೂ ಸಪೋರ್ಟ್ ಮಾಡಿರಲಿಲ್ಲ ಆಯಿತಾ. ಭವ್ಯ ಅವ್ರು ಬಾಲ್ ಎತ್ಕೊಂಡು ಬಂದಾಗ ಇನ್ಫ್ಯಾಕ್ಟ್ ನಾನೇ ಸಪೋರ್ಟ್ ಮಾಡಿರಲಿಲ್ಲ. ನನಗೆ ಬೇಜಾರಾಯಿತು, ಏನು ಗುರು ಭವ್ಯಾಗ ಇದೆಲ್ಲ ಬೇಕಾಗಿತ್ತಾ, ಇಷ್ಟು ಚೆನ್ನಾಗಿ ಸ್ಪೋರ್ಟಿವ್ ಇರೋಳು ಯಾಕೆ ಆಡಬೇಕಾಗಿತ್ತು ಈ ಥರ ಒಂದು ಆಟನ. ಹೆಂಗಿದ್ರು ತ್ರಿವಿಕ್ರಮ್ ಅವ್ರು ಬಾಲ್ ಕೊಟ್ಟಿದ್ರಲ್ಲ, ಮೋಸಗಾತಿ ಯಾಕೆ ಹಿಂಗೆ ಮಾಡಿದ್ಲು ಅಂತ ನನಗೂ ಕೂಡ ಅನಿಸಿತ್ತು ಆಯಿತಾ, ಎಲ್ಲರಿಗೂ ಅನ್ನಿಸ್ದಂಗೆ. ಆದರೆ ಈ ಸಲ ಧನರಾಜ್ ಅವರು ಅದೇ ತಪ್ಪು ಮಾಡಿದಾಗ ಯಾರು ಕೂಡ ಕನ್ಸಿಡರ್ ಮಾಡಲಿಲ್ಲ. ಯಾವ ರಿವ್ಯೂವರ್ ಕೂಡ ಅದಕ್ಕೆ ಜಾಸ್ತಿ ಪ್ರತಿಕ್ರಿಯಿಸಿಲ್ಲ. ಅಂದರೆ ಅಲ್ಲಿ ಮೋಸದಾಟ ಆಡಿದ್ರು ಧನರಾಜ್ ಅವರು ಅಂತ ಹೇಳಿಲ್ಲ, ಮೋಸಗಾರ ಅಂತ ಹೇಳಿಲ್ಲ, ನಿಂದಿಸ್ಲಿಲ್ಲ, ಏನೂ ಮಾಡಲಿಲ್ಲ. ತುಂಬ ಸ್ವಾಭಿಮಾನಿ ಹಂಗೆ ಇರೋ ಹೆಸರು ಧನರಾಜ್ ಅವ್ರಿಗೆ ಇವತ್ತು ಕೂಡ ಹಂಗೇನೆ ಇದೆ. ಯಾಕೆ ಭವ್ಯಾಗೊಂದು ನ್ಯಾಯ, ಧನರಾಜ್ ಅವ್ರಿಗೊಂದು ನ್ಯಾಯನಾ? ಇದನ್ನ ಅಬ್ಸರ್ವ್ ಮಾಡಿರೋದು BB ಟೀಮು ಡೆಫಿನೆಟ್ಲಿ. ಅದಕ್ಕೆ ಹೇಳೋದು ಬಿಗ್ ಬಾಸ್ ಅಂದರೆ ಜಸ್ಟ್ ಒಂದು ಲಕ್ ಅಲ್ಲ ಅಂತ. ನಾನಂತ ಇದ್ದೆ ಇವ್ರಿಗೆ ಸಿಕ್ಕಾಪಟ್ಟೆ ಲಕ್ ಫೇವ್ರೇಟ್ ಮಾಡ್ತು, ಯಾರೂ ಗ್ರೇ ಏರಿಯಾ ಕಂಡುಹಿಡಿಲಿಲ್ಲ. ಬಟ್ ಧನರಾಜ್ ಅವರು ಆ ಗ್ರೇ ಏರಿಯಾನ ಕಂಡುಹಿಡ್ಕೊಂಡ್ರು, ಗೇಮ್ ಆಡಿದ್ರು, ವಿನ್ ಆದರು, ಡಿಸರ್ವಿಂಗ್ ಅಂತೆಲ್ಲ ಹೇಳಿದೆ. ಡೆಫಿನೆಟ್ಲಿ ಈಸ್ ಡಿಸರ್ವಿಂಗ್. ನಾನು ಇವಾಗಲೂ ಕೂಡ ಡಿಸರ್ವಿಂಗ್ ಅಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಧನರಾಜ್ ಅವರು ಯಾವಾಗ್ಲೂ ಸ್ವಾಭಿಮಾನಿ, ಯಾವಾಗಲೂ ಕೂಡ ನಿಯತ್ತಾಗಿರ್ತಾರೆ. ಅವ್ರ ಮನಸ್ಸಿಗೆ ಅದು ರಾಂಗು ಅಂತ ಅನ್ಸಿದ್ರೆ ಹೇಳ್ತಾರೆ ಅಂತೆಲ್ಲ ನಾವು ಮಾತಾಡ್ತಾ ಇದ್ವಿ. ಆ ಧನರಾಜು ಈ ಮೂಮೆಂಟಲ್ಲಿ ಎಲ್ಲೋದ್ರು ಅನ್ನೋದೇ ಕ್ವಶನ್ ಬರೋದು. ಇದನ್ನ ಬಿಗ್ ಬಾಸ್ ಟೀಮು ಕೂಡ ಕನ್ಸಿಡರ್ ಮಾಡಿ ಇಲ್ಲಿ ಯಾರು ಕೂಡ ನಿಯತ್ತಾಗೆ ಒಂದು ಮೇ ಬಿ ಅದು ತ್ರಿವಿಕ್ರಮ್ಗೆ ಸಿಗ್ಬೋದಾಗಿತ್ತು. ಯಾಕಂದರೆ ಪಜಲ್ನ ತುಂಬ ಸ್ಪೀಡಾಗಿ ಜೋಡಿಸಿದ್ರು. ಮೋಕ್ಷಿತ್ ಅವರು ಕೂಡ ಅಷ್ಟೇ, ತ್ರಿವಿಕ್ರಮ್ಗಿಂತ ಫಾಸ್ಟಾಗಿ ಜೋಡಿಸಿದ್ರು. ಇನ್ಫ್ಯಾಕ್ಟ್ ಮೋಕ್ಷಿತ್ ಅವರು ಪಜಲ್ನ ಅವರೇ ಕೂಡ ತುಂಬ ಖುಷಿ ಪಟ್ಟರು, ಅರೆ ನಾನು ಪಜಲ್ ಕಂಪ್ಲೀಟ್ ಮಾಡಿದೆ, ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಅಂತ. ಸೊ ಅಲ್ಲಿ ಮಿರರಲ್ಲಿ ಕಂಡಿರಲಿಲ್ಲ ಅಂದಿದ್ರೆ ಐದರ್ ತ್ರಿವಿಕ್ರಮ್ ವಿನ್ ಆಗ್ತಾ ಇದ್ರು, ಇಲ್ಲಾಂದರೆ ಮೋಕ್ಷಿತ ವಿನ್ ಆಗ್ತಾ ಇದ್ರು. ಇವರಿಬ್ಬರಲ್ಲಿ ಯಾರಾದರೂ ಒಬ್ರು ವಿನ್ ಆಗ್ತಾ ಇರ್ಬೋದಾಗಿತ್ತಲ್ವಾ. ಸೊ ಅಲ್ಲಿ ಡೆಫಿನೆಟ್ಲಿ ಒಂದು ಅನ್ಯಾಯ ಅಂತೂ ಆಯಿತು. ಬಿಗ್ ಬಾಸ್ ಟೀಮ್ ಅವ್ರದ್ದು ಕೂಡ ತಪ್ಪಿದೆ ಅಲ್ಲಿ. ಆ ಕಡೆ ಮಿರರಲ್ಲಿ ಕಾಣಿಸ್ಬಹುದು ಅಂತ ಅವರು ಕೂಡ ಅನಲೈಸ್ ಮಾಡಿಲ್ಲ. ಹಾಗೆಯೇ ಧನರಾಜ್ ಅವ್ರಿಗೆ ಗೊತ್ತಾಗಿದ್ದು ಕೂಡ ಅದನ್ನು ಯಾರಿಗೂ ಹೇಳ್ದೆ ಇರೋದು ಆಡ್ತಿರ್ಬೇಕಾದ್ರೆ, ಅದು ಕೂಡ ತಪ್ಪಾಗುತ್ತೆ. ಈ ಎರಡೂ ಒಂದು ನೋಟ್ನ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಅವರು ಈ ಡಿಸಿಷನ್ ತೊಗೊಂಡಿರೋದು ಡೆಫಿನೆಟ್ಲಿ ಖುಷಿ ಆಗುತ್ತೆ. ಯಾರಿಗೂ ಅನ್ಯಾಯ ಆಗಲ್ಲ. ಮತ್ತು ಗೌತಮಿ ಅವರು ಎಂಟೈರ್ ವೀಕು ನಿನ್ನೆ ಮೊನ್ನೆ ಎಲ್ಲನ ಎಷ್ಟು ಬೇಜಾರಾಗಿದ್ರು ಅಂದರೆ ಅವ್ರಿಗೆ ಅವರೇ ಡಿಸೈಡ್ ಆಗೋಗ್ಬಿಟ್ಟಿದ್ರು. ಈವನ್ ಮಂಜಣ್ಣ ಕೂಡ ಅಷ್ಟೇ. ಮಂಜಣ್ಣ ಕೂಡ ಕಾನ್ಫಿಡೆನ್ಸು ಸಿಕ್ಕಾಪಟ್ಟೆ ಕಡಿಮೆ ಇತ್ತು, ನಾನು ಈ ವಾರ ಉಳ್ಕೊಳ್ತೀನ ಅನ್ನೋದು. ಬಟ್ ಬಿಗ್ ಬಾಸ್ ಅವರ ಡಿಸಿಷನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಬ್ಬರೂ ಕೂಡ ಸೇವ್ ಆಗಿದ್ದಾರೆ, ಗೌತಮಿ ಮತ್ತು ಮಂಜಣ್ಣ ಇಬ್ಬರೂ ಕೂಡ ಸೇವ್ ಆಗಿದ್ದಾರೆ. ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ಅಳ್ಸಾಕ್ಬಿಟ್ಟಿರ್ತಾರೆ ಅನ್ನೋದು ನಮಗೆ ಲಾಸ್ಟ್ ಪ್ರೀವಿಯಸ್ ಪ್ರೋಮೋ ನೋಡಿದ್ರೇ ಗೊತ್ತಾಗ್ತಾ ಇದೆ. ನನಗೆ ಇಲ್ಲಿ ಯಾವುದಾದ್ರೂ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಅಂತ ಬೆಳಿಗ್ಗೆನೇ ಅನ್ನಿಸ್ತು. ಯಾಕೆ ಗೊತ್ತಾ, ಯೂಶ್ವಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂದರೆ ಥರ್ಸ್ಡೇ ಎಪಿಸೋಡಲ್ಲಿ ಮಾಡ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ವೆನಸ್ಡೇ ಎಪಿಸೋಡಲ್ಲೇ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ನನಗೆ ಡೌಟ್ ಆಯಿತು. ನಾನು ಇನ್ಫ್ಯಾಕ್ಟ್ ಪ್ರೋಮೋ ವಿಡಿಯೋಲ್ಲೂ ಕೂಡ ಹೇಳಿದ್ದೆ, ಏನಿದು ನಾನು ಥರ್ಸ್ಡೇ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಅಂದಿದ್ದು, ಇವಾಗ ನೋಡಿದ್ರೆ ವೆನಸ್ಡೇ ಎಪಿಸೋಡಲ್ಲೇ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರಲ್ಲ, ಏನಾಗ್ತಾ ಇದೆ ಅಂತ. ಆ ಒಂದು ಏನು ನನ್ನ ಡೌಟ್ಗೆ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ತು ಅಂತಲೇ ಅನ್ನಿಸ್ತು. ಈಗ ಗೌತಮಿಯವರು ಕೂಡ ಎಲಿಮಿನೇಟ್ ಆಗಿಲ್ಲ, ಮತ್ತು ಮಂಜಣ್ಣ ಕೂಡ ಎಲಿಮಿನೇಟ್ ಆಗಿಲ್ಲ. ಮತ್ತು ಇನ್ನೊಂದು ಕಡೆ ನ್ಯೂಸ್ ಹರಿದಾಡ್ತಿರೋದು ಏನು ಅಂದರೆ, ಭವ್ಯ ಅವರ ಎಲಿಮಿನೇಟ್ ಆಗಿದ್ದಾರೆ ಅಂತ. ಎಷ್ಟೇ ಓಟ್ಸ್ ಬಂದಿದ್ರೂ ಕೂಡ ಒಂದು ಟಫ್ ಕಂಟೆಸ್ಟೆಂಟ್ನ ಆಚೆ ಹಾಕಬೇಕು ಅಂತ ಹೇಳಿ ಭವ್ಯ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತ ಕೂಡ ನಾನು ಸ್ವಲ್ಪ ವೀಡಿಯೋಸ್ನ ನೋಡಿದೆ. ಬಟ್ ಇಲ್ಲ, ಜಾಸ್ತಿ ಓಟ್ನ ತೊಗೊಂಡಿರೋದೇ ಇನ್ಫ್ಯಾಕ್ಟ್ ಭವ್ಯ
ಮೋಕ್ಷಿತಾ ಮತ್ತು ತ್ರಿವಿಕ್ರಮು. ಈ 3 ಜನಕ್ಕೆ ಮೆಜಾರಿಟಿ ಆಫ್ ದ ವೋಟ್ಸ್ ಹೋಗಿರೋದಂತೂ ನಿಜ. ಇನ್ನು ಎಲ್ಲರಿಗೂ ಬಂದಿರೋದೇ ಸಿಂಗಲ್ ಡಿಜಿಟ್ಟು. ಮತ್ತು ರಜತ್ನ ಕಳಿಸಿರೋ ಪ್ರಾಮಾಣ್ಯನೂ ಕೂಡ ಜಾಸ್ತಿ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ರಜತ್ತು ಲಾಸ್ಟಲ್ಲಿ ಉಳ್ಕೊಳ್ಳೋದು ಐದರ್ ರಜತ್ತು, ಭವ್ಯ, ಗೌತಮಿ ಅಂತೆ, ಇಲ್ಲಾಂದರೆ ಮೋಕ್ಷಿತಾ, ಭವ್ಯ ಮತ್ತು ಗೌತಮಿ ಅಂತೆ. ಈ 3 ಜನ ಲಾಸ್ಟಲ್ಲಿ ಹೋಗ್ತಾರೆ. ಇದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ತಾರೆ ಅಂತ ಫಸ್ಟ್ ನ್ಯೂಸ್ ಬಂತು. ಅದಾದ ನಂತರ ಭವ್ಯ ಮತ್ತು ಗೌತಮಿ ಇಬ್ಬರೂ ಕೂಡ ಎಲಿಮಿನೇಟ್ ಆದ್ರಂತೆ ಅಂತ ನ್ಯೂಸ್ ಬಂತು. ಬಟ್ ಆದರೆ ನಾನು ಆಗ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸರಿ ನೋಡೋಣ, ಕನ್ಫರ್ಮ್ ಆದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ ಏನಾದರೂ ನ್ಯೂಸ್ ಬರುತ್ತಾ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಕ್ಲಾರಿಟಿ ಬಂದಾದಮೇಲೆ ವಿಡಿಯೋ ಮಾಡೋಣ ಅಂತ ಸುಮ್ಮನೆ ಅದೇ, ಇಲ್ಲಾಂದರೆ ಇನ್ನೊಂದು ವಿಡಿಯೋ ಆಗಿರೋದು ಇವತ್ತಿಗೆ. ಮತ್ತು ಈಗ ಒಂದು ಅಫಿಷಿಯಲ್ ನ್ಯೂಸ್, ಇದಾದರೆ ಕನ್ಫರ್ಮ್ಡ್ ನ್ಯೂಸು. ಇವಾಗ ನಾನು ಹೇಳ್ತಾ ಇರೋದು ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಂತ ಅನ್ಬೋದು. ನಮಗೆ ಕಷ್ಟಪಟ್ಟು ಇಷ್ಟು ಕುತ್ಕೊಂಡು ರೆಕಾರ್ಡ್ ಮಾಡಿರೋರಿಗೆ ನಮಗೆ ವ್ಯೂಸ್ ಬರಬೇಕು ಅಂತ ನಮ್ಗೆ ಆಸೆ ಇರಲ್ವಾ ಹೇಳಿ. ಕಷ್ಟಪಟ್ಟಿರೋದಕ್ಕೆ ಇದು ಸಿಗಬೇಕು ಅಂತ. ಬಟ್ ನಾನೇನು ಸಿಕ್ಕಿದೆಲ್ಲ ಮಾತಾಡ್ತಾ ಇಲ್ಲ, ವ್ಯಾಲಿಡ್ ಪಾಯಿಂಟ್ಸೇ ಮಾತಾಡ್ತಾ ಇದ್ದೀನಿ ಅಂತ ನಾನು ಅಂದ್ಕೋತೀನಿ. ಈ ವೀಕು ಹೇಳ್ಬಿಡ್ತೀನಿ ಯಾಕೆ ಸುಮ್ಮನೆ ಯಾವ ಎಲಿಮಿನೇಷನ್ನು ಇಲ್ಲ. ವೀಕೆಂಡಲ್ಲೇ ಡಬಲ್ ಎಲಿಮಿನೇಷನ್ ಮಾಡೋ ಸಾಧ್ಯತೆ ಸಿಕ್ಕಾಪಟ್ಟೆ ಇದೆ. ಇಲ್ಲಾಂದರೆ ನೆಕ್ಸ್ಟ್ ವೀಕ್ ಏನಾದ್ರೂ ಮಿಡ್ ವೀಕ್ ಎಲಿಮಿನೇಷನ್ ಕೂಡ ಮಾಡಬಹುದು. ಗೌತಮಿಯವ್ರನ್ನ ಎಲಿಮಿನೇಟ್ ಮಾಡೋ ಹಂಗೆ ತೋರಿಸಿ, ಬಟ್ ಯಾವುದೇ ಎಲಿಮಿನೇಷನ್ ಇಲ್ದಂಗೆ ಮತ್ತೆ ಒಂದು ಸೀಕ್ರೆಟ್ ರೂಮಿಂದನೋ ಇಲ್ಲಾಂದರೆ ಬೇರೆ ಕಡೆಯಿಂದನೋ ಒಳಗಡೆ ಕರ್ಕೊಳ್ತಾರೆ ಅನ್ನೋ ಒಂದು ಟಾಕ್ ಇದೆ. ಇಲ್ಲಾಂದರೆ ಗೇಟ್ ಹತ್ರನೇ ಹೋಗಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲರಿಗೂ ಸರ್ಪ್ರೈಸ್ ಕೊಡೋ ಅಂಥ ಸಾಧ್ಯತೆ ಕೂಡ ಇದೆಯಂತೆ. ಈ ವಾರ ಯಾವುದೇ ಥರದ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ. ಇದಕ್ಕೆ ಮೇಜರ್ ರೀಸನ್ ಬಂದ್ಬಿಟ್ಟು ಧನ್ರಾಜ್ ಅವರು ಆಡಿದ ರೀತಿ. ಧನ್ರಾಜ್ ಅವರು ಅಲ್ಲಿ ನನಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಒಂದು ಗೇಮ್ನ ಮತ್ತೆ ರೀಮ್ಯಾಚ್ ಆಡಿಸಿದಿದ್ರೆ ಈ ಸಲ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆದಿರೋದಂತೆ. ಬಟ್ ಈ ವಾರ ಯಾವುದೇ ಥರದ ಮಿಡ್ ವೀಕ್ ಎಲಿಮಿನೇಷನ್ ಇಲ್ಲ. ಯಾಕಂದರೆ ಅಲ್ಲಿ ಯಾರಾದರೂ ಗೆಲ್ಬೋದಾಗಿತ್ತು. ತ್ರಿವಿಕ್ರಮು 100 ಪಾಯಿಂಟ್ಸ್ ಪ್ಲಸ್ ಭವ್ಯದು 200 ಪಾಯಿಂಟ್ಸ್. ಸೊ ಇವ್ರ ಹತ್ರ ಒಂದು ಸ್ವಲ್ಪ ಪಾಯಿಂಟ್ಸ್ ಇತ್ತು. ಸೊ ಅವರು ಕೂಡ ಹೈಯೆಸ್ಟ್ ಆಗೋ ಒಂದು ಚಾನ್ಸಸ್ಸು ಸಿಕ್ಕಾಪಟ್ಟೆ ಇತ್ತು. ಅವರು ಕೂಡ ಗೆಲ್ಲೋ ಅಂಥ ಚಾನ್ಸಸ್ ತುಂಬ ಇತ್ತು. ಮೋಕ್ಷಿತ್ ಅವ್ರು ಗೆಲ್ಲೋ ಅಂಥ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅನ್ಫೇರ್ ಡಿಸಿಷನ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಿಗ್ ಬಾಸ್ ಟೀಮ್ ಅವರು ಈ ಡಿಸಿಷನ್ನ ತೊಗೊಂಡಿದ್ದಾರಂತೆ. ಡೆಫಿನೆಟ್ಲಿ ಖುಷಿ ಆಗುತ್ತೆ ಈ ಡಿಸಿಷನ್ ತೊಗೊಂಡಿರೋದಕ್ಕೆ. ಯಾಕಂದರೆ ಡೆಫಿನೆಟ್ಲಿ ಧನ್ರಾಜ್ ಅವರು ಕೂಡ ವೆರಿ ಡಿಸರ್ವಿಂಗ್ ಆಯಿತಾ. ಆತ ಕೂಡ ತುಂಬ ಕಷ್ಟಪಟ್ಟೇನೆ ಅಲ್ಲಿವರೆಗೂ ಬಂದ. ಯಾಕಂದರೆ ಎಲ್ಲರೂ ಕೂಡ ಅವ್ರ ಕೈಲಿ ಆಗಲ್ಲ ಅಂತಲೇ ಪ್ರತಿಯೊಂದು ಗೇಮ್ಗೂ ಸೆಲೆಕ್ಟ್ ಮಾಡಿದ್ರು. ಬಟ್ ಆ ಒಂದು ಎಲ್ಲ ಗೇಮಲ್ಲೂ ಆಲ್ಮೋಸ್ಟ್ ಎಲ್ಲ ಗೇಮಲ್ಲೂ ಕೂಡ ಅವರು ಒಂದು ಸ್ಟಾಮಿನಾ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಎಲ್ಲರಿಗೂ ಪ್ರೂವ್ ಮಾಡಿದಂಥ ವಾರ. ಬಟ್ ಇಷ್ಟು ತಪ್ಪು ಮಾಡಿಬಿಟ್ಟು ಅದನ್ನೆಲ್ಲ ಕಳ್ಕೊಂಡ್ರು ಅಂತಲೇ ಹೇಳ್ಬೋದು. ಈ ಸಲ ಕಿಚ್ಚ ಸರು ಬರ್ತಾರೆ. ಡೆಫಿನೆಟ್ಲಿ ಧನ್ರಾಜ್ ಅವ್ರಿಗೆ ಕ್ಲಾಸ್ ತೊಗೊಳ್ತಾರೆ. ಯಾಕಂದರೆ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದಿದೆ. ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಒಂದು ಡೈಲಾಗ್ ಬೇರೆ ಹೇಳ್ಬಿಟ್ಟು ಕಿಚ್ಚ ಸರು ಇವರಿಗೆ ಧನ್ರಾಜ್ ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ರು. ಬಟ್ ಈಗ ಇವರು ಈ ಥರ ಒಂದು ಮಾಡಿರೋದಕ್ಕೆ ಡೆಫಿನೆಟ್ಲಿ ಅವ್ರಿಗೆ ಕ್ಲಾಸ್ ಆದೇ ಆಗುತ್ತೆ. ಮತ್ತು ಭವ್ಯವ್ರ ಎಲಿಮಿನೇಷನ್ ಅಂತ ಇದ್ರು. ಭವ್ಯವರು ಎಲಿಮಿನೇಟ್ ಆಗಿಲ್ಲ, ಗೌತಮಿಯವರು ಎಲಿಮಿನೇಟ್ ಆಗಿಲ್ಲ. ಒಂದೊಂದ್ಸಲ ರಜತ್ ಅವ್ರು ಎಲಿಮಿನೇಟ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ವಾ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಯಾರು ಎಲಿಮಿನೇಟ್ ಆಗಿಲ್ಲ. ಈ ವೀಕು ನೋ ಎಲಿಮಿನೇಷನ್ನು. ವೀಕೆಂಡಲ್ಲಿ ಡಬಲ್ ಎಲಿಮಿನೇಷನ್ ನಡೆಯುತ್ತಾ, ಇಲ್ಲಾಂದರೆ ನೆಕ್ಸ್ಟ್ ವಾರ ಏನಾದ್ರೂ ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತಾ ಅಂತ ಕಾದು ನೋಡಬೇಕಾಗುತ್ತೆ. ಇಷ್ಟ ಆಗಿತ್ತು ಈ ವಿಡಿಯೋಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.